ವಿಧಾನಸಭೆಯಲ್ಲಿ ಇವತ್ತು ಧರ್ಮಸ್ಥಳ ಪ್ರಕರಣ ಪ್ರತಿಧ್ವನಿಸಿ ಗದ್ದಲಕ್ಕೆ ಕಾರಣವಾಯಿತು. ಶೂನ್ಯ ವೇಳೆಯಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಪ್ರಸ್ತಾಪಿಸಿ ಸರ್ಕಾರವನ್ನು ತರಾಟೆಗೆ ತಗೊಂಡ್ರು. ತನಿಖೆಗೆ ನಮ್ಮ ಆಕ್ಷೇಪ ಇಲ್ಲ, ಹಿಂದೂ ಧಾರ್ಮಿಕ ಕೇಂದ್ರ ಟಾರ್ಗೆಟ್ ಮಾಡಲಾಗಿದೆ, ಅಪಪ್ರಚಾರ ನಡೀತಾ ಇದೆ, 13 ಗುಂಡಿಯಾಗಿದೆ, ಊಹಾಪೋಹಗಳಿಗೆ ಸರ್ಕಾರ ತೆರೆ ಎಳಿಬೇಕು, ತನಿಖೆ ಎಲ್ಲಿವರೆಗೂ ಬಂದಿದೆ, ಇನ್ನೆಷ್ಟು ಗುಂಡಿಯಾಗಿದ್ದೀರಿ ಅಂತ ಗೃಹ ಸಚಿವರು ಸ್ಪಷ್ಟನೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೆ ಉತ್ತರ ಕೊಟ್ಟ ಗೃಹ ಸಚಿವರು, ತನಿಖೆ ನಡೀತಾ ಇದೆ, ನಾವು ಮಧ್ಯಪ್ರವೇಶ ಮಾಡಲ್ಲ, ತನಿಖಾ ವರದಿ ಕೊಟ್ಟ ನಂತರ ನಾವು ಪೂರ್ಣ ಉತ್ತರವನ್ನು ಕೊಡ್ತೀವಿ ಅಂದ್ರು. ಈ ವೇಳೆ ಸದನದಲ್ಲಿ ಗದ್ದಲ ಆಯಿತು. ಮಧ್ಯಪ್ರವೇಶ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ನಾವು ಯಾರ ಪರವೂ ಇಲ್ಲ, ನಾವು ಸತ್ಯದ ಪರ ಅಂತ ಹೇಳಿದ್ರು. ಹಾಗಾದ್ರೆ ಚರ್ಚೆಗೆ ಈಗ ಅವಕಾಶ ಮಾಡಿಕೊಡಿ ಅಂತ ಅಶೋಕ್ ಕೂಡ ಕೇಳಿ. ಸತ್ಯ ಎಂದರೆ ಯಾವುದು ದಿನೇಶ್ ಗುಂಡೂರಾವ್? ಯಾವುದು ಸತ್ಯ? ಅವನು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಸತ್ಯ ಆಗತ್ತಾ ನಿಮಗೆ? ಅಥವಾ ನಾಳೆ ಸಿಗದೇ ಇರೋದು ಸತ್ಯ ಆಗತ್ತಾ? ಓಕೆ, ಅವನು ಬಂದು ಸ್ಟೇಟ್ಮೆಂಟ್ ಕೊಡಿದ್ದು ಸತ್ಯ ಎಂಬ ಆಧಾರದ ಮೇಲೆ ನೀವು SIT ಮಾಡಿದ್ದೀರಿ, ಇರಬಹುದು ಅನ್ನೋ ಆಧಾರದ ಮೇಲೆ. ಬಟ್ ಆ ಆಧಾರದ ಮೇಲೆ ಮಾಡಿದ್ದಕ್ಕೆ ಈಗ ಆಗಿರುವಂತಹ ತನಿಖೆಯಲ್ಲಿ ನೋಡ್ತಾ ಇದ್ರೆ ಒಂದಕ್ಕೋದಕ್ಕೆ ಆಧಾರ ಇದ್ದಂಗಿಲ್ಲ. ಹಾಗಿದ್ರೆ ಈಗ ಯಾವುದು ಸತ್ಯ? ಹಾಗಾದ್ರೆ ಈ ಸತ್ಯದ ಆಧಾರದ ಮೇಲೆ ಅದು ಬಂದ್ ಆಗ್ಬೇಕಲ್ಲ, ಅವಾಗ ಆತ ಹೇಳ್ತಿರೋದ್ರಲ್ಲಿ ಏನು ಇಲ್ಲ ಅನ್ನೋದು ಬಂದ್ ಆಗ್ಬೇಕಲ್ಲ ಟಕ್ ಅಂತ. ಇಲ್ಲದಿದ್ದರೆ ನಾವು ಸತ್ಯದ ಪರ ಅಂತ ಎಷ್ಟು ದಿನ ಓಡ್ತೀರಿ ಈ ಆಟನ? ಎಷ್ಟು ದಿನ ನಡೆಸ್ತೀರಿ ಈ ಸಿನಿಮಾನ? ವರ್ಚುಯಲಿ ದಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಅಂಡ್ ದ ಚೀಫ್ ಮಿನಿಸ್ಟರ್ ಆರ್ ಡೈರೆಕ್ಟಿಂಗ್ ದಿಸ್ ಮೂವಿ ಅನಿಸ್ತಿದೆ ನನಗೆ. ಮೇಲ್ನೋಟಕ್ಕೆ ಮಾತ್ರ ನಾವೇನು ಇಲ್ಲ. ಆರಂಭದಲ್ಲಿ ಬೇರೆ, ಈಗ ಮುಂದಕ್ಕೇನು ಒಂದು ಕ್ಲಾರಿಟಿಗೆ ಬನ್ನಿ, ಏನಕ್ಕಾರು ಬನ್ನಿ. ಎಲ್ಲಿ ಕೊನೆಗೆ ಮಾಡ್ತಿದ್ದೀರಿ? ಏನಾದ್ರು ಮಾಡದಿದ್ರೆ ಹೇಗೆ? ನಾಳೆ ಇನ್ಯಾರೋ ಒಬ್ಬ ಇದೇ ರೀತಿ ಮುಸ್ಕಾಕೊಂಡು ಅವನು ಕಳ್ಕೊಳ್ಳೋದು ಏನೂ ಇರಲ್ಲ, ಅವನಿಗೆ ಎಂತ ಇಟ್ಕೊಳ್ಳೋಣ. ಅವ್ನು ಬಂದು ನಾನು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡ್ತಾ ಇದ್ದೀನಿ, 16 ಕಡೆ ಬಾಡಿ ಇದೆ, ತುಮಕೂರಲ್ಲಿ ಬಾಡಿ ಇದೆ, ತುಮಕೂರಲ್ಲಿ ಯಾರ್ದೋ ಒಬ್ರು ದೊಡ್ಡ ಮನುಷ್ಯಂದೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇದೆ, ಅದ್ರ ಸುತ್ತಮುತ್ತಲು ಊತ ಹಾಕ್ಬಿಟ್ಟಿದ್ದಾರೆ ಅಂತಂದ್ರೆ ಒಪ್ಕೋತೀರಾ ಎಲ್ಲರೂ? ನೋ, ದಿಸ್ ಇಸ್ ವೆರಿ ಅನ್ಫೇರ್. ಇದು ಅದಕ್ಕೆ ಜಾಗ ಮಾಡಿಕೊಡ್ತಿದ್ದಾರೆ. ಹೊಸ ರೀತಿಯಲ್ಲಿ ಈ ಥರದ್ದೊಂದು ದೂರು ಬಂತು, ಮತ್ತು ಆರೋಪ ಬಂದಾಗ ಅದನ್ನು ತಿರಸ್ಕಾರ ಮಾಡುವಂತಹ ಸನ್ನಿವೇಶದಲ್ಲಿ ಸರ್ಕಾರ ಇರಲಿಲ್ಲವೇನೋ, ಮತ್ತು ಅದನ್ನು ತಿರಸ್ಕಾರ ಮಾಡಿದರೆ ನ್ಯಾಯವನ್ನು ಹೌದಾ ಅಲ್ಲವಾ ಅಂತ ಪರೀಕ್ಷೆ ಮಾಡುವುದಕ್ಕೆ ಮೊದಲೇ ಸಾಯಿಸಿಬಿಟ್ವಿ ಅನ್ನೋ ಪಾಪ ಬರಬಹುದು. ತಪ್ಪದು, ಸರಿಯಲ್ಲ. ಹಾಗಾಗಿ ಪ್ರಯತ್ನ ಮಾಡಲಾಗಿದೆ. ಬಟ್ ಪ್ರಯತ್ನದ ಮುಂದಿನ ಹೆಜ್ಜೆ ಏನು, ಕ್ಲಾರಿಟಿ ತಗೊಳ್ಳಿ. ಇಲ್ಲದಿದ್ದರೆ ಯು ಆರ್ ಹೆಡಿಂಗ್ ಫಾರ್ ಎ ಅಬ್ಸಲ್ಯೂಟ್ ಲ್ಯಾಂಡ್ ಮೈನ್ ಥರ ಡಮ್ 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 ಅನ್ನತ್ತೆ ನಾಳೆ ಒಬ್ಬೊಬ್ಬರ ಕಡೆಯಿಂದ. ರಬ್ಬಿಶ್ ಆಗುತ್ತೆ, ಹೇಳಿದ್ದೀನಿ ನಾನು. ಇದೇ ಕಂಟಿನ್ಯೂ ಆದರೆ ಇಲ್ವಾ? ಸಮಥಿಂಗ್ ಹ್ಯಾಸ್ ಟು ಎಮರ್ಜ್. ಏನಾದರೂ ಒಂದು ಎಮರ್ಜ್ ಆಗಬೇಕ್ರಿ. ಎಂಥದ್ದಾರು ಹಾಕ್ಕೊಳ್ಳಿ. ಅದು 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಶ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಈ ಜಾಗದಲ್ಲಿ 15-20 ಸರ್, ಅದೇನು ಸಾಂಕ್ರಾಮಿಕ ರೋಗ ಬಂದು ಸತ್ತಿದ್ದಾರಾ, ಯುದ್ಧದಲ್ಲಿ ಸತ್ತಿದ್ದಾರಾ? ಅಷ್ಟೊಂದು ಬಾಡಿ ಹಾಕಕ್ಕೆ ಸಾಧ್ಯನಾ ಸರ್? ಓವರ್ ಎ ಪೀರಿಯಡ್ ಆಫ್ 15 ವರ್ಷದಲ್ಲೋ 20 ವರ್ಷದಲ್ಲೋ 25 ವರ್ಷದಲ್ಲೋ ಆವ್ರೇಜ್ ಈ ಧರ್ಮಸ್ಥಳದಂಥ ಜಾಗಗಳಲ್ಲಿ ಅನ್ಐಡೆಂಟಿಫೈಡ್ ಬಾಡಿಗಳು, ಇವೆಲ್ಲ ಸ್ವಲ್ಪ ಆತ್ಮಹತ್ಯೆ ಈ ಥರದೆಲ್ಲ ಕೇಸ್ಗಳು ಇರಬಹುದು. ಹಾಗಾಗಿ ನಂಬರ್ ಆಫ್ ಡೆತ್ಸ್ ಇರ್ಬೋದು ಒಂಚೂರು ಜಾಸ್ತಿನೇ. ಸಾವಿರಾರೆಲ್ಲ ಇರ್ಲಿಕ್ಕಾಗಲ್ಲ, ನಾನು ಒಪ್ಕೋತೀನಿ. ಬೇಕಾರೆ ಸಾವಿರಾರೆಲ್ಲ ಚಾನ್ಸ್ ಇಲ್ಲ, ಒಂದಿಷ್ಟು ಹೆಚ್ಚೇ ಇರಬಹುದು. ನನ್ನ ಪಾಯಿಂಟ್ ಅದಲ್ಲ. ನನ್ನ ಪಾಯಿಂಟ್ ಈಸ್, ಆತ್ಮಹತ್ಯೆಯೋ ಅಥವಾ ಆಕಸ್ಮಿಕವಾಗಿ ಸಾವುಗಳೋ ಅಥವಾ ಸಹಜ ಸಾವುಗಳೋ ಅಥವಾ ಕ್ರಿಮಿನಲ್ ಬ್ಯಾಕ್ಗ್ರೌಂಡಲ್ಲಿ ಮರ್ಡರ್ ಆಗಿರೋವೋ ಯಾವಾದರೂ ಆಗ್ಲಪ್ಪ, ಯಾವುದಾದ್ರೂ ಒಂದು ತೋರ್ಸಪ್ಪ. ಇಷ್ಟರಲ್ಲಿ ಎಲ್ಲಾದರೂ ಕಾಣಲೇಬೇಕು, ಯಾವುದಾದ್ರೂ ಆಗಲಿ. ಆಮೇಲೆ ಅದು ಯಾವುದು ಅನ್ನೋದನ್ನ ನೋಡೋಣ ಬೇಕಾರೆ. ಆ ಬೇಸಿಗೆ ಸಿಗ್ತಾ ಇಲ್ಲ, ಅದಾಮೇಲೆ ನೋಡೋಣ ಕತೆ, ಅದಾಮೇಲೆ ಬರೋಣ ಬೇಕಾರೆ. ಅದು ಆತ್ಮಹತ್ಯೆಯೋ, ಆಕಸ್ಮಿಕವೋ, ಮರ್ಡರ್ರೋ, ಸಹಜ ಸಾವೋ, ಅದಾಮೇಲೆ ನೋಡೋಣ ಬೇಕಾರೆ. ಫಸ್ಟ್ ತೋರ್ಸಯ್ಯ. ಈಗ ಯಾವ್ದ್ರ ಮೇಲೆ ಮುಂದುವರಿಯೋದು? ನೋ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅನ್ನೋದೊಂದು ಇರಬೇಕೀಗ ಇಲ್ಲಿ ಎಲ್ಲರಿಗೂ. ಈಗ ಸುಮ್ಮನೆ ಹಿಂಗೆ ಹಾಕೊಂಡು ಕೂರಕ್ಕಾಗಲ್ಲ ನೀವು. ಯಾಕೆ ಈ ಥರದ ಪ್ರಕ್ರಿಯೆಗಳು ಸಾಮಾನ್ಯವಾಗಿ ಇವತ್ತಿನ ದುಷ್ಟ ಕಾಲದಲ್ಲಿ ನಡೆಯುತ್ತಿರುವ ಘಟನಾವಳಿಗಳನ್ನು ಆಧರಿಸಿ ನಂಬಿಕೆಗಳನ್ನು ಹುಟ್ಟಿಸ್ತಾ ಹೋಗ್ಬಿಡುತ್ತೆ. ಅದು ಸುಳ್ಳಾಗಿದ್ರು
ಹೌದು, ಅದೇ ಸತ್ಯ ಅನ್ನೋ ಹಾ, ರೀತಿ ಮಾತಾಡ್ತಾರೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಧರ್ಮಸ್ಥಳದ ಲೋಕಲ್ ಹೇಳ್ತಾ ಇರೋದೀಗ ಜನ. ಹೌದು. ಒಂದು ವೇಳೆ ರಾಜ್ಯ ಸರ್ಕಾರ ಇದಕ್ಕೆ ಒಂದು ತಾರ್ಕಿಕವಾದಂಥ ಒಂದು ಯಾವ್ದಾದ್ರು ಗಟ್ಟಿಯಾದ ನಿರ್ಧಾರಗಳಿಗೆ ಬರದೇ ಹೋದ್ರೆ ಈಗ ಇದನ್ನ ರಿವರ್ಸ್ ಫೈಟ್ ಮಾಡೋ ಕಾಲ ಬಂದೇ ಬರುತ್ತೀಗ. ಆ್ಯಂಡ್ ದಟ್ ಶುಡ್ ಬಿ ಡನ್ ಅಕ್ರಾಸ್ ದ ಸ್ಟೇಟ್. ರಾಜ್ಯದ ಎಲ್ಲ ಕಡೆ ಮಾಡಬೇಕು ಅದನ್ನು. ಯಾಕಂದರೆ ಅದು ನಂಬಿಕೆಯ ಮೇಲೆ ರಾಜ್ಯ ಸರ್ಕಾರವೇ ನಡೆಸುತ್ತಿರುವ ದಾಳಿ. ಅದಾಗ ಅರಿವಿದ್ದು ನಡೆಸುತ್ತಿರುವ ದಾಳಿ. ಮತ್ತೆ ನೀವು 3 ಜನ ಪಿತೂರಿಗಾರರಾಗ್ತೀರಿ. ಆಗ ದಿ ಹೋಮ್ ಮಿನಿಸ್ಟರ್ ಅಂಡ್ ದ ಚೀಫ್ ಮಿನಿಸ್ಟರ್ ಅಂಡ್ ದಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ನೀವು 3 ಜನ ಪಿತೂರಿಗಾರರಾಗ್ತೀರಿ. ಅದರಲ್ಲಿ ಆಲೋಚನೆ ಮಾಡಿ, ಯಾವ್ದಾದ್ರು ಒಂದು ನಿರ್ಧಾರಕ್ಕೆ ಬನ್ನಿ. ಅದೇನು ಬೇಕಾದ್ರೂ ಆಗಿರಲಿ, ದಟ್ಸ್ ಫೇರ್. ಎಸ್, ಧರ್ಮಸ್ಥಳ ಅಸ್ಥಿ ವಿವಾದ ಜೋರಾಗ್ತಿರುವಾಗಲೇ ಬಿಜೆಪಿಗರು ಧರ್ಮಸ್ಥಳ ಚಲೋಗೆ ಮುಂದಾಗಿದ್ದಾರೆ. ಇದೇ ಭಾನುವಾರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಉಡುಪಿ, ಮಂಗಳೂರು ಶಾಸಕರು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ. ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡ್ತಾರೆ. ರಾಜ್ಯಕ್ಕೆ ಕಮ್ಯುನಿಸ್ಟರ ಮಧ್ಯಪ್ರವೇಶ ಆಗಿದೆ. ಎಸ್ಐಟಿ ತನಿಖೆ ಹಾದಿ ತಪ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಆರೋಪಿಸಿದರು. ಇನ್ನು ಯೂಟ್ಯೂಬರ್ಗಳು ವೆಬ್ಸೈಟ್ಗಳಲ್ಲಿ ಧರ್ಮಸ್ಥಳ ದೇಗುಲಕ್ಕೆ ಅಪಪ್ರಚಾರ ಆಗ್ತಾ ಇದೆ. ನೀವು ಮಧ್ಯಪ್ರವೇಶ ಮಾಡಬೇಕು, ಹಿಂದೂಗಳ ಶ್ರದ್ಧಾ ಕೇಂದ್ರದ ಬಗ್ಗೆ ಕ್ರಮ ಕೈಗೊಳ್ಳಿ, ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಿ ಅಂತ ಪ್ರಧಾನಿ ಮೋದಿಗೆ ವಸಂತ್ ಬಂಗೇರಾ ಅನ್ನೋರು ಪತ್ರವೊಂದನ್ನು ಬರೆದಿದ್ದಾರೆ. ಈ ಹುನ್ನಾರದ ಹಿಂದೆ ಎಸ್ಟಿಪಿಐ, ಪಿಎಫ್ಐ ಕೂಡ ಇದೆ ಅನ್ನೋದು ಅವರ ಆರೋಪ ಆಗಿದೆ. ಇನ್ನು ಹಲವರುಗಳು ಶ್ರೀಗಳು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಧರ್ಮಸ್ಥಳದ ವಿಚಾರದಲ್ಲಿ ಶಾಸಕಾಂಗ ಪಕ್ಷದಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. SIT ಎಲ್ಲೋ ಒಂದ್ ಕಡೆ ಹಾದಿ ತಪ್ತಾ ಇದೆಯಾ, ಕಮ್ಯುನಿಸ್ಟ್ ಅವರ ಇದರಿಂದ ನಿಂತಿದ್ದಾರೆ, ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಈ ನಾಡಿನ ಜನತೆದು. ಆದ್ರೆ ಧರ್ಮಸ್ಥಳ ಕೋಟ್ಯಾಂತರ ಭಕ್ತರು ಇದ್ದಾರೆ, ಅವ್ರಿಗೂ ಕೂಡ ಒಂದು ಘಾಸಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಕೆಲವು ಚಟುವಟಿಕೆಗಳು ನಡೀತಾ ಇದೆ. ಸದನದಲ್ಲೂ ಕೂಡ ರಾಜ್ಯ ಸರ್ಕಾರದಿಂದ ನಾವು ಉತ್ತರವನ್ನು ಬಯಸ್ತೇವೆ. ಇವತ್ತೇನು ಧರ್ಮಸ್ಥಳದಲ್ಲಿ ಸೌಜನ್ಯರವರ ಒಂದು ಅತ್ಯಾಚಾರ ಆಯಿತು, ಅದರ ನೆಪದಲ್ಲಿ ಕೆಲವರು ಧರ್ಮಸ್ಥಳಕ್ಕೆ ಅಪಪ್ರಚಾರವನ್ನು ಮಾಡೋ ರೀತಿಯಲ್ಲಿ ಹಿಂದೂಗಳ ಭಾವನೆಗಳಿಗೆ ವಿರುದ್ಧವಾಗಿ ಧಕ್ಕೆ ತರೋ ರೀತಿಯಲ್ಲಿ ಹೇಳಿಕೆಗಳನ್ನು ನಾವೆಲ್ಲ ನಾವು ನೋಡ್ತಾ ಇದ್ವಿ. ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಕೂಡ ಇವರು ನೇರವಾಗಿ ಅಪಾದನೆಯನ್ನು ಮಾಡೋದು, ಕೆಟ್ಟ ಹೆಸರನ್ನು ತರಕ್ಕೆ ಬಂದಾಗ ನಾವು 16ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ 375 ಕಾರುಗಳಲ್ಲಿ ಹೋಗ್ತಾ ಇದ್ವಿ. ನಾವು ಧರ್ಮಸ್ಥಳಕ್ಕೆ ಹೋಗಿ ನಮ್ಮ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಧರ್ಮ ನಮ್ಮ ಸನಾತನ ಹಿಂದೂ ಧರ್ಮ. ಇಂತಹ ಒಂದು ಧರ್ಮವನ್ನ ಅಭದ್ರಗೊಳಿಸಲು ದುಷ್ಟಶಕ್ತಿಗಳು ಏನು ನಮ್ಮ ಧರ್ಮದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವೆಲ್ಲರೂ ಕೂಡ ಎದುರಿಸಬೇಕು. ಧರ್ಮಕ್ಷೇತ್ರವಾಗಿರ್ತಕ್ಕಂಥ ಅಹಿಂಸಾ ಧರ್ಮವನ್ನು ನಂಬಿಕೊಂಡು ಮುನ್ನಡೆಕೊಂಡು ಬರ್ತಾ ಇರ್ತಕ್ಕಂಥವ್ರು ಇಷ್ಟೊಂದು ಕೊಲೆಗಳನ್ನ ಮಾಡ್ತಕ್ಕಂಥ ಕ್ರೂರರಲ್ಲ ಅಂತಕ್ಕಂಥನ್ನ ನಾವು ಸ್ಪಷ್ಟಪಡಿಸ್ತೀವಿ. SIT ಏನು ಹಾದಿ ತಪ್ಪಿಲ್ರಿ ವಿಜಯೇಂದ್ರ ಅವರೇ. ಏನ್ರಿ ಹಾದಿ ತಪ್ಪಿದೆ? ರಾಜ್ಯ ಸರ್ಕಾರ ಹೇಳಿದೆ ತಂದ್ಕೊಂಡು. ಆ್ಯಕ್ಚುಲಿ ದೇ ಹ್ಯಾವ್ ಡನ್ ಎ ಗುಡ್ ಜಾಬ್. ಮಳೆಯ ನಡುವೆ ನನ್ನ ಪ್ರಕಾರ ಅವ್ರು ಒಳ್ಳೆ ಚೆನ್ನಾಗೇ ಮಾಡಿದ್ದಾರೆ ವರ್ಕನ್ನು. ಅವ್ರಿಗೆ ಒಪ್ಪಿಸಿರುವ ವರ್ಕನ್ನು ಅವ್ರು ಚೆನ್ನಾಗೇ ಮಾಡಿದ್ದಾರೆ. ಒಪ್ಸಕ್ಕೆ ಹೇಳಿದ್ಯಾರು? ಏನು ಮೌಂತಿ ಕಾಯ್ತಾ ಕೂತಿದ್ರಾ? ದಿನ ಬೆಳಗಾದ್ರೆ ಗಣೇಶನ ಪೂಜೆ ಮಾಡ್ಕೊಂಡು SIT ಮಾಡಿ ಕೇಳಪ್ಪ ಗಣೇಶ, SIT ಮಾಡಿ ಕೇಳಪ್ಪ ಗಣೇಶ ಅಂತ ಕಾಯ್ತಾ ಇದ್ರಾ? ಅಥವಾ ಅನುಚ್ಛೇದಕ್ಕೆ ಬೇರೆ ಕೆಲಸ ಇರಲಿಲ್ವಾ? SIT ಇದಕ್ಕೆ ಸಂಬಂಧ ಇದ್ದಂಗೆ ಇಲ್ಲ ನನಗಿಲ್ಲಿ. ದೇರ್ ಈಸ್ ಎ ಪ್ರಾಬ್ಲಮ್. ಇಲ್ಲಿದೆ ಒಂದು ಪ್ರಾಬ್ಲಮ್, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅದರಲ್ಲಿ ಬೇಕು ಬೇಡದ ಪ್ರಶ್ನೆ ಅಲ್ಲ, ಸೈದ್ಧಾಂತಿಕವಾದಂತಹ ಒಂದು ಸಂಘರ್ಷ ಇಲ್ಲಿ ಇದ್ದಂಗಿದೆ. ಆ ಸೈದ್ಧಾಂತಿಕವಾದ ಸಂಘರ್ಷ ವ್ಯಕ್ತಿಗಳು ಮತ್ತು ಗುಂಪುಗಳು ಮತ್ತು ಆ ಗುಂಪುಗಳ ಕೆಲ ವ್ಯಕ್ತಿಗಳ ಜೊತೆ ಇದ್ದಂಗಿದೆ ಇದು. ಹಾಗಾಗಿ ಈಗ ಅಲ್ಲೇನಾಗಿದೆ ಬಿಟ್ಟಿದೆ ಅನ್ನೋದು ಈ ತನಿಖೆಯಲ್ಲಿ ಪೂರ್ಣಗೊಂಡ ನಂತರ ಒಂದು ವೇಳೆ ಅದು ಇಲ್ಲ ಎನ್ನುವುದಾದರೆ ಈ ದೂರುದಾರನ ಹಿಂದಿರುವ ಶಕ್ತಿ ಮತ್ತು ವ್ಯಕ್ತಿ ಎರಡೂ ಯಾರು ಅನ್ನೋದು ಗೊತ್ತಾಗಬೇಕಾಗತ್ತೆ. ಯಾಕಂದರೆ ಈ ಇಡೀ ಆಪರೇಷನ್ಗೆ ಸರ್ಕಾರಕ್ಕಲ್ಲ, ನಾನು ಹೇಳ್ತಿರೋದು ಅದರ್ ಸೈಡ್ಗೆ, ದೂರುದಾರ ಕಡೆಯಿಂದ ಒಂದಿಷ್ಟು ಹಣ ವೆಚ್ಚ ಆದಂಗಿದೆ. ಎಲ್ಲಿದ್ದು ಬಂತು ಈ ಹಣ ಎಲ್ಲ ಅನ್ನೋದು ಅದು ಗೊತ್ತಾಗಬೇಕು. ತನಿಖೆ ಇದಾದರೆ ನಾನು ಹೇಳ್ತಿರೋದು ಏನು ಇಲ್ಲ ಅನ್ನೋದು ಆದರೆ ನೋಡೋಣ ಆಗೇನಾಗತ್ತೆ ಅಂತ ಅಲ್ವೇ?